ನಾನಿನ್ನ ನೇನನ್ನೇ ವಿಚಿತ್ರವಾಗಿದೆ ಅಲ್ವಾ ಟೈಟ್ಲು. ಇದು ನನಗೆ ಅಕ್ಷಯ್ ಬಾಳಗೇರ್ ಅವರ ವಾಟ್ಸಪ್ ಶೀರ್ಷಿಕೆಯಲ್ಲಿ ಸಿಕ್ಕಿದ್ದದು. ಅವರ ಅನುಮತಿ ಕೇಳಿದೆ, ಉಪಯೋಗಿಸ್ಕೊ ಅಂದರು. ಯಾಕೆಂದರೆ ನೀನು ನನ್ನೇನಾದರೂ ಅನ್ನೋ, ನಾನು ನಿನ್ನನ್ನೇನು ಅನ್ನಲ್ಲ ಅನ್ನೋವಂಥ ಒಂದು ಅರ್ಥನ ನಮ್ಮ ವಿದ್ಯಾರಣ್ಯ ಅವ್ರು ಹುಡುಕಿದ್ರು. ನಾನು ಅದನ್ನೆಲ್ಲ ಏನೂ ಮಾಡಲಿಲ್ಲ. ನಾನು ಸುಮ್ಮನೆ ನನಗೆ ಅದು ಒಂದು ಜಟಿಲವಾದ ಸಂಬಂಧ ಅಂತ ಅನ್ನಿಸ್ತು. ಆ ಟೈಮಲ್ಲಿ ವೆಂಕಟೇಶ ಸಂಪ ಅಂತ ಸಾಗರದ ಒಬ್ಬ ಸಾಹಸಿ ಯುವಕ ಇದ್ದಾರೆ. ಅವರು ಸಂಪದ ಸಾಲು ಅಂತ ಒಂದು ಪತ್ರಿಕೆನ 14 ವರ್ಷಕ್ಕೂ ಮೇಲಿಂದ ನಡ್ಸ್ಕೊಂಬರ್ತಾ ಇದ್ದಾರೆ. ಅವ್ರು ಏನಾದರೂ ಬರ್ಕೊಡಿ ಸಾರ್ ಅಂತ ಹೇಳಿದ್ರು. ಆ ಟೈಮಲ್ಲಿ ಇದನ್ನ ಸಂಬಂಧಗಳ ಬಗ್ಗೆ ಬರೆದೆ. ಅಂದರೆ ತಂದೆ ತಾಯಿ, ಗಂಡ ಹೆಂಡತಿ, ಹೀಗೆ ಅನೇಕ ಸಂಬಂಧಗಳು. ಆಮೇಲೆ ನಾವು ದಿನ ಹೋಗೋ ಹಾಲು ಅಂಗಡಿನಲ್ಲಿ ಯಾವ ಥರ ಇರ್ತೀವಿ, ಅಥವಾ ದಿನ ತರಕಾರಿ ತೊಗೊಳಕ್ಕೆ ಹೋದಾಗ ಹೇಗೆ ಅವ್ರ ಥರ ವರ್ತಿಸ್ತೀವಿ, ಇವೆಲ್ಲ ಸಂಬಂಧಗಳೇ ತಾನೇ. 1 ನಿಮಿಷದ ಸಂಬಂಧ ಇರ್ಬೋದು, ಅಥವಾ 10 ಗಂಟೆ ಸಂಬಂಧ ಇರ್ಬೋದು, ಅಥವಾ ರೈಲಲ್ಲಿ ಹೋಗುವಾಗ ಯಾರ ಜೊತೆ ಏನಾದ್ರು ಮಾತಾಡ್ತಾ ಅದೊಂಥರ ಸಂಬಂಧ, ಅನುಬಂಧ ಒಂದು ಸೃಷ್ಟಿಯಾಗುತ್ತಲ್ಲ. ಈ ಥರ ಅನೇಕ ಅನುಬಂಧಗಳು. ಆಮೇಲೆ ಎಲ್ಲದಕ್ಕಿಂತ ಒಂದು ವಿಶಿಷ್ಟವಾದ ಸಂಬಂಧ ಅಂದರೆ ಮರಳು ಸರಪಣಿ ಸಂಬಂಧ. ಅಂದರೆ ರಷ್ಯಾದಿಂದ ಅಮೇರಿಕಾಗೆ 80ನೇ ಇಸ್ವಿನಲ್ಲಿ ಅಥವಾ 80ನೇ ದಶಕದಲ್ಲಿ ಕೋಲ್ಡ್ ವಾರ್ ಅಂತ ಆಯಿತು. ಏನು ಮಾಡಿದ್ರು, ಅನೇಕ ಜನ ರಷ್ಯನ್ನರು ಅಮೆರಿಕನ್ಗಳ ಥರ ವೇಷಗಳು ಹಾಕ್ಕೊಂಡು ಅಮೆರಿಕಾಗೆ ಹೋಗಿ ಅಲ್ಲಿನ ಹೆಣ್ಣುಗಳು ಮತ್ತು ಗಂಡುಗಳನ್ನು ಮದುವೆಯಾಗಿ ಮಕ್ಕಳ ಹೆತ್ತು ಸಂಸಾರ ಮಾಡ್ತಾ ಇದ್ದು, ಆಮೇಲೆ ಯಾವಾಗಲಾದರೂ ಸಮಯ ಬಂದಾಗ ಅಲ್ಲಿನ ಇಡೀ ರಹಸ್ಯವನ್ನು ರಷ್ಯಾಗೆ ತಲುಪಿಸೋದು, ಹೀಗೆ ಒಂದು ನೆಟ್ವರ್ಕ್ ಮಾಡ್ಕೊಂಡಿದ್ದರು. ಸ್ಲೀಪರ್ ಸೆಲ್ಸ್ ಅಂತೀರಾ, ಹಾಗೆ ಅನ್ಕೋಬೋದೇನೋ ಅವ್ರನ್ನ. ಇಂಥದ್ದೊಂದು ಸೀರಿಯಲ್ ಕೂಡ ನೋಡಿದ್ದೆ, ದ ಅಮೇರಿಕನ್ಸ್ ಅಂತ. ಅವಾಗ ಅನ್ನಿಸ್ತು ನನಗೆ, ಎಷ್ಟು ಕಷ್ಟ ಇದೆ. ಇಡೀ ತಾಯಿನಾಡು ಅಥವಾ ತಂದೆ ನಾಡನ್ನು ಬಿಟ್ಟು ಅವ್ರು ಇಲ್ಲೆಲ್ಲೋ ಬಂದು ಇನ್ನೊಬ್ಬರು ಎಲ್ಲೋ ಸಂಸಾರ ಮಾಡ್ಕೊಂಡಿದ್ರು. ಅವರ ಬೇರನ್ನು ಮರೀದೆ ವಾಪಸ್ ಹೋಗ್ತಾರೆ, ಇಲ್ಲಿಗೆ ಮೋಸ ಮಾಡ್ತಾರಲ್ಲ, ದ್ರೋಹ ಬಗಿತಾರಲ್ಲ. ಈ ಥರ ಅನೇಕ ಸಂಬಂಧಗಳ ಲೇಖನ ಮಾಲೆನೇ ನೀನನ್ನ ನೇನನ್ನು, ನಾನಿನ್ನ ನೇನನ್ನೇ ಅನ್ನೋದು. ಇದು ಕೂಡ ವಿದ್ಯಾರಣ್ಯ ಅವರು ಪ್ರಕಟಿಸಿದ್ದಾರೆ. ನಮಸ್ಕಾರ.